अस्सलामु अलैकुम वरहमतुल्लाह। अल्हम्दुलिल्लाहि रब्बिल आलमीन वस्सलातु वस्सलामु अला अशरफिल मुरसलीन। ವೇದಿಕೆಯಲ್ಲಿ ಆಸೀನರಾದಂಥ ಸೈಯದ್ ಮದನಿ ದರ್ಗಾ ಶರೀಫ್, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್, ಸೈಯದ್ ಮದನಿ ಅರಬಿಕ್ ಎಜುಕೇಷನಲ್ ಟ್ರಸ್ಟ್ ಇವೆಲ್ಲದರ ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಕರು ಆದಂತಹ BG ಹನೀಫ ಹಾಜಿರವರೇ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಉಪಾಧ್ಯಕ್ಷರು ನನ್ನ ಆತ್ಮೀಯ ಮಿತ್ರರು ಆದಂತಹ UH ಫಾರೂಕ್ ರವರೇ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಪ್ರಧಾನ ಕಾರ್ಯದರ್ಶಿ ಆದಂತಹ ಜನಾಬ್ ಇಮ್ತಿಯಾಜ್ ಸರ್ ಅವರೇ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಇನ್ನೋರ್ವ ಉಪಾಧ್ಯಕ್ಷರು ಆತ್ಮೀಯರು ಆದಂತಹ ಜಬ್ಬಾರ್ ರವರೇ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಮುಖ್ಯ ಸಲಹೆಗಾರರು ನನ್ನ ಆತ್ಮೀಯ ಗುರುಗಳು ಆದಂತಹ MH ಮಲಾರ್ ಸರ್ ಅವರೇ, ಹಾಗೂ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಅಧೀನ ವಿದ್ಯಾಸಂಸ್ಥೆಗಳಾದಂತಹ ಎಲ್ಲ ಶಾಲಾ ಕಾಲೇಜುಗಳ ಮುಖ್ಯೋಪಾಧ್ಯಾಯರಂತಹ KMK ಮಂಜನಾಡಿ ಸರ್, ಸಾದಿಕ್ ಸರ್, ಸಂಗೀತಾ ಮೇಡಮ್, ನಸೀಮಾ ಮೇಡಮ್, ರಮ್ಲತ್ ಮೇಡಮ್, ಗೀತಾ ಮೇಡಮ್, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗುರುಗಳೇ, ಗಣ್ಯರೇ, ಸೇರಿರುವಂತಹ ನೆಚ್ಚಿನ ವಿದ್ಯಾರ್ಥಿಗಳೇ, ಸೈಯದ್ ಮದನಿ ಹಜರತ್ ಆಂಗ್ಲ ಮಾಧ್ಯಮ ಶಾಲೆ ಹಮ್ಮಿಕೊಂಡಂತಹ ಸ್ಪೋರ್ಟ್ಸ್ ಡೇ ವಿದ್ಯಾರ್ಥಿಗಳ ಕ್ರೀಡಾ ಉತ್ಸವ ಕಾರ್ಯಕ್ರಮ ಬಹುಶಃ ಈ ವರ್ಷದ ಅಕಾಡೆಮಿ ಇಯರ್ಸ್ 2024-25 ಇದರ ಕೊನೆಯ ಕಾರ್ಯಕ್ರಮಗಳು ಇದಾಗಿರಬಹುದೆಂದು ನಾನು ಭಾವಿಸುತ್ತೇನೆ. ಈ ಕಾರ್ಯಕ್ರಮದ ನಂತರ ನಮ್ಮ ಎಲ್ಲ ಮಕ್ಕಳು, ವಿದ್ಯಾರ್ಥಿಗಳು ಪರೀಕ್ಷೆಗೆ, ಎಕ್ಸಾಮಿಗೆ ಪ್ರಿಪೇರ್ ಆಗುವಂತಹ, ಕಲಿಯುವಂತಹ, ಮನಸ್ಸು ಕೊಡುವಂತಹ ಸಂದರ್ಭಗಳು ಮುಂದಕ್ಕೆ ಬರಲಿದೆ. ಮಕ್ಕಳ ವಿದ್ಯೆಗೆ ಪೂರಕವಾಗಿ ನಡೆಯುತ್ತಿರುವಂತಹ ಹಲವಾರು ಚಟುವಟಿಕೆಗಳು, ಕಾರ್ಯಕ್ರಮಗಳಲ್ಲಿ ಒಂದಾಗಿರುತ್ತದೆ ಕ್ರೀಡಾ ಕಾರ್ಯಕ್ರಮ. ಇವತ್ತಿನ ಈ ಪ್ರಸ್ತುತ ಸನ್ನಿವೇಶದಲ್ಲಿ ಕ್ರೀಡೆಗಳಿಗೆ ಅತ್ಯಂತ ಮಹತ್ವ ಇದೆ ಎಂಬುದು ನಾವೆಲ್ಲರೂ ತಿಳಿದ ಒಂದು ಸತ್ಯವಾಗಿರುತ್ತದೆ. ಅದು ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ಯುವಕರಿಗೂ ಹಿರಿಯರಿಗೂ ಕೂಡ ಕ್ರೀಡೆಗಳು ಅವರ ವಯಸ್ಸಿಗೆ ತಕ್ಕಂತೆ, ಅವರ ಆರೋಗ್ಯಕ್ಕೆ ತಕ್ಕಂತಹ ಕ್ರೀಡೆಗಳನ್ನು ರೂಪಿಸಿಕೊಳ್ಳುವುದು ಇವತ್ತು ಅತ್ಯಂತ ಅಗತ್ಯದ ಕಾರ್ಯಕ್ರಮವಾಗಿರುತ್ತದೆ. ಕ್ರೀಡೆಗಳಿಂದ ನಮ್ಮ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಮತ್ತು ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಇದರಿಂದ ಅತಿ ಹೆಚ್ಚಿನ ಪ್ರಯೋಜನ ಇದೆ ಎಂಬುದನ್ನು ನಾವು ವೈಜ್ಞಾನಿಕವಾಗಿ ಕೂಡ ತಿಳಿದ ವಿಷಯವಾಗಿರುತ್ತದೆ. ಈ ಒಂದು ಕಾರ್ಯಕ್ರಮದ ನಂತರ ನಮ್ಮ ವಿದ್ಯಾರ್ಥಿಗಳು ಇನ್ನೇನು ಪರೀಕ್ಷೆಗಳು ಹತ್ತಿರ ಬರುವಂತಹ ಸನ್ನಿವೇಶದಲ್ಲಿ ವಿದ್ಯೆಗೆ ಅತ್ಯಂತ ಮಹತ್ವ ನೀಡಿ
ವಿದ್ಯೆಯ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ಕಾರ್ಯಗಳಲ್ಲಿ, ಪಾಠಗಳಲ್ಲಿ, ಚಟುವಟಿಕೆಗಳಲ್ಲಿ ನಮ್ಮ ದೇಹವನ್ನು, ನಮ್ಮ ಮನಸ್ಸನ್ನು ಸಜ್ಜೀಕರಣಗೊಳಿಸುವುದು ಅತ್ಯಂತ ಅಗತ್ಯವಾಗಿರುತ್ತದೆ. ವಿದ್ಯೆಯ ಮಹತ್ವದ ಬಗ್ಗೆ ನಾವೆಲ್ಲರೂ ತಿಳಿದಿರುವಂಥದ್ದು, ವಿದ್ಯೆ ಇಲ್ಲದಿದ್ದರೆ ಶೂನ್ಯ ಎಂಬುದು. ನಾವೆಲ್ಲ ಕಲಿಯುವಾಗ ಹಳೆ ಕಾಲದಲ್ಲಿ 1ನೇ ಕ್ಲಾಸಿಗೆ ಒಂದು 50 ವಿದ್ಯಾರ್ಥಿಗಳು ಸೇರ್ಪಡೆಗೊಂಡ್ರೆ 5ನೇ ಕ್ಲಾಸ್ ಆಗುವಾಗ ಆ 1ನೇ ಕ್ಲಾಸಿನ ವಿದ್ಯಾರ್ಥಿಗಳು 5ನೇ ಕ್ಲಾಸಲ್ಲಿ ಉಳಿಯುವುದು ಕೇವಲ 30. 5ನೇ ಕ್ಲಾಸಿಗೆ ಬರುವಂತ ಸಂದರ್ಭದಲ್ಲಿ 20 ಸ್ಟೂಡೆಂಟ್ಸ್ ಬಿಟ್ಟು ಹೋಗಿ ಆಯಿತು. ಈ 5ರಲ್ಲಿದ್ದ 30 7ಕ್ಕೆ ಬರುವಾಗ 15 ಆಯಿತು. 7ರ ನಂತರ ಹೈಸ್ಕೂಲ್ಗೆ ಅಂತ ಪ್ರವೇಶ ಮಾಡುವುದು ಕೇವಲ 10-15 ಅಷ್ಟೇ, ಬೆರಳೆಣಿಕೆ ಅಷ್ಟು. ಯಾಕಂದ್ರೆ ವಿದ್ಯೆಯ ಮಹತ್ವ ನಮ್ಮ ಎಳೆಯ ಪ್ರಾಯದಲ್ಲಿ ಅದರ ಗಾಂಭೀರ್ಯತೆಯನ್ನು ಯಾರು ಕೂಡ ಅರ್ಥ ಮಾಡಿಕೊಂಡಿರಲಿಲ್ಲ. ಎಷ್ಟು ಕಲಿತರು ಅಷ್ಟು ಕಲಿಕೆ, ಯಾವಾಗ ಬಿಟ್ಟರು ಅಲ್ಲಿಗೆ ಮುಗಿಯಿತು. ಯಾವ ಪೇರೆಂಟ್ಸ್ಗಳು ಅದಕ್ಕೆ ದೊಡ್ಡ ಮಹತ್ವವನ್ನು ಕೊಡುತ್ತಿರಲಿಲ್ಲ, ವಿದ್ಯಾರ್ಥಿಗಳು ಅಷ್ಟಕ್ಕಷ್ಟೇ. ಆದರೆ ಈಗಿನ ಕಾಲ ಬದಲಾವಣೆ ಆಗಿದೆ. ಎಲ್ಲ ತಂದೆ ತಾಯಿಗಳು ತನ್ನ ಮಕ್ಕಳು ವಿದ್ಯಾವಂತರಾಗಬೇಕೆಂದು ಬಯಸುವಂತಹ ಕಾಲವಾಗಿರುತ್ತದೆ ಇದು. ಹಾಗಾಗಿ ನಮ್ಮ ಮಕ್ಕಳು 10ನೇ ಕ್ಲಾಸ್ ಕಲಿತ ನಂತರ ನಮ್ಮದೇ ಶಾಲೆ ಇದೆ. ಹೆಣ್ಣು ಮಕ್ಕಳಿಗೆ ಬೇಕಾದ ಕಾಲೇಜು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಅಧೀನದಲ್ಲಿದೆ. ಗಂಡು ಮಕ್ಕಳಿಗೆ ಕಲಿಬೇಕಾದಂತಹ ಕಾಲೇಜುಗಳು ಟ್ರಸ್ಟಿನ ಅಧೀನದಲ್ಲಿದೆ. ಆದಷ್ಟು ಮುತುವರ್ಜಿ ವಹಿಸಿ ಎಲ್ಲ ಪೇರೆಂಟ್ಸ್ಗಳು ಹಾಗೂ ನಮ್ಮ ಮುಖ್ಯೋಪಾಧ್ಯಾಯರುಗಳು ಶ್ರಮ ವಹಿಸಿ ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ಕಲಿತಂತಹ ಮಕ್ಕಳು ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಸಂಸ್ಥೆಗಳಲ್ಲೇ ಮುಂದುವರಿಯ ಹಾಗೆ ಮಾಡಬೇಕು ಅಂತ ನಾನು ವಿನಂತಿ ಮಾಡುತ್ತೇನೆ. ಅದರೊಂದಿಗೆ ನಮ್ಮ ಈ ಕಾರ್ಯಕ್ರಮದ ಪ್ರಾರ್ಥನೆಯಲ್ಲಿ ಮಕ್ಕಳು ಓದಿದ್ರು ಪವಿತ್ರ ಕುರ್ಆನಿನ ಒಂದು ಸೂಕ್ತವನ್ನು, ವಹ್ತಸಿಮು ಬಿಹಬ್ಲಿಲ್ಲಾಹಿ ಜಮೀಆ ವಲಾ ತಫರ್ರಕು. ಈ ಒಂದು ಸೂಕ್ತದೊಂದಿಗೆ ನಮ್ಮ ಈ ಕಾರ್ಯಕ್ರಮ ಧನ್ಯತೆಯನ್ನುಗೊಂಡಿದೆ. ಪವಿತ್ರ ಕುರ್ಆನಿನಲ್ಲಿ ಅಲ್ಲಾಹನು ಮನುಷ್ಯ ರಾಶಿಗೆ ಹೇಳ್ತಾನೆ, ವಅತಸಿಮು ಬಿಹಬ್ಲಿಲ್ಲಾಹಿ ಜಮೀಆ. ಅಲ್ಲಾಹನ ಧರ್ಮದ ಆದೇಶಗಳನ್ನು ನೀವು ಒಗ್ಗಟ್ಟಾಗಿ ಶಿರಸ ವಹಿಸಿ ಪಾಲನೆ ಮಾಡಿ, ವಲಾ ತಫರ್ರಕು, ನೀವು ಯಾವತ್ತಿಗೂ ಚಿನ್ನ ಭಿನ್ನವಾಗದಿರಲಿ ಎಂದು. ಮನುಷ್ಯರಾದ ನಾವು ಚಿನ್ನ ಭಿನ್ನವಾಗದಿರಲು ಧರ್ಮದ ಆದೇಶವನ್ನು ಪಾಲನೆ ಮಾಡುವುದು ಅತ್ಯಂತ ಅಗತ್ಯವಾಗಿರುತ್ತದೆ. ಆ ಧರ್ಮದ ಆದೇಶಗಳನ್ನು 1500 ವರ್ಷಗಳ ಹಿಂದೆನೆ ನಮಗೆ ಕಲಿಸಿಕೊಟ್ಟಂತಹ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಲ್ರವರು ತನ್ನ ಅನುಯಾಯಿಗಳಾದ ನಮಗೆ ಅವತ್ತಿನ ಕಾಲದಲ್ಲೇ ವಿದ್ಯೆಯ ಮಹತ್ವವನ್ನು ಕಲಿಸಿಕೊಟ್ಟಿದ್ದಾರೆ. ವಿದ್ಯೆಯ ಅಮೂಲ್ಯತೆಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮಾತ್ರವಲ್ಲ, ವಿದ್ಯಾರ್ಥಿಗಳಾದ ನೀವು ಈ ವಿದ್ಯೆಗಳನ್ನು ಕಲಿತ ನಂತರ ಈ ವಿದ್ಯೆಗಳನ್ನು ಕಲಿಸಿಕೊಟ್ಟಂತಹ ಗುರುಗಳಿಗೆ ಪರಮಾಪ್ತರಾಗುವ ತನಕ ಈ ವಿದ್ಯೆಯು ನಮಗೆ ಸಫಲವಾಗಲಿಕ್ಕಿಲ್ಲ. ಬಸವಣ್ಣನವರು ನುಡಿದ ಹಾಗೆ ಗುರುವಿನ ಗುಲಾಮರಾಗುವ ತನಕ ದೊರಕದಯ್ಯ ಮುಕ್ತಿ.
ವಿದ್ಯೆ ಕಲಿಸಿದ ಗುರುವಿಗೆ ನಾವು ಗುಲಾಮರಾಗಿರಬೇಕು. ಇದನ್ನು ನಮ್ಮ ಪವಿತ್ರ ಇಸ್ಲಾಂ ಧರ್ಮದ ಪರಮೋಚ್ಚ ಗುರುಗಳಾದಂತಹ ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹುರವರು ಇವತ್ತು ನಾವು ಧಾರ್ಮಿಕವಾಗಿ ಏನು ಪ್ರವರ್ತನೆ ಮಾಡ್ತಾ ಇದ್ದೇವೆ, ಧಾರ್ಮಿಕವಾಗಿ ನಮ್ಮ ನಂಬಿಕೆಯ ಅಡಿಪಾಯಗಳೇನು, ಇದೆಲ್ಲವೂ ನಾವು ಕಲಿತದ್ದು ಇಮಾಮ್ ಶಾಫಿ ರಲಿಯಲ್ಲಾಹು ರವರಿಂದಾಗಿರುತ್ತದೆ. ಸುಮಾರು 10 ಲಕ್ಷದಷ್ಟು ಪ್ರವಾದಿ ವಚನವನ್ನು ಬೈಹಾಟ್ ಮಾಡಿದಂತಹ ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹುರವರು ಒಮ್ಮೆ ಒಂದು ವೇದಿಕೆಯಲ್ಲಿ ಗ್ರಂಥಗಳನ್ನು ತನ್ನ ಶಿಷ್ಯಂದಿರಿಗೆ ಹೇಳಿಕೊಡುತ್ತಿರುವಂತಹ ಪಠಿಸುತ್ತಿರುವಂತಹ ಸಂದರ್ಭದಲ್ಲಿ, ಅವತ್ತು ವೇದಿಕೆ ಎಂಬುದು ಶಾಲಾ ಕಾಲೇಜುಗಳೆಂಬುದು ಇಂತಹ ಕಟ್ಟಡಗಳಲ್ಲಿ ಅಲ್ಲ, ಎಲ್ಲೋ ಒಂದು ಮರದ ಕೆಳಗಡೆ, ಎಲ್ಲೋ ಒಂದು ಮರದ ಜಗುಲಿಯಲ್ಲಿ, ಮನೆಯ ಜಗುಲಿಯಲ್ಲಿ ಪಾಠ ಹೇಳಿಕೊಡುವಂತಹ ಪದ್ಧತಿ. ಹಾಗೆ ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹುರವರು ತನ್ನ ಶಿಷ್ಯಂದಿರಿಗೆ ವಿದ್ಯೆಯನ್ನು ಹೇಳಿಕೊಡುತ್ತಿರುವಂತಹ ಆ ಸಂದರ್ಭದಲ್ಲಿ ಆ ದಾರಿಯಲ್ಲಿ ಒಬ್ಬರು ದಾರಿ ಹೋಕರು ಹೋಗ್ತಾ ಇದ್ದಾರೆ. ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹುರವರು ತಕ್ಷಣವೇ ಅವರನ್ನು ನೋಡಿ ಎದ್ದು ನಿಂತರು. ಶಿಷ್ಯಂದಿರೆಲ್ಲರೂ ತಿರುಗಿ ನೋಡಿದ್ರು. ಇದು ಯಾರನ್ನು ನೋಡಿ ನಮ್ಮ ಗುರುಗಳು ಎದ್ದು ನಿಂತು ಗೌರವ ಸಲ್ಲಿಸುವುದು ಅಂತ ನೋಡುವಾಗ, ಆ ದಾರಿ ಹೋಕರು, ದಾರಿಯಲ್ಲಿ ನಡೆಯುತ್ತಾ ಹೋಗುವವರು, ಅವರು ಆ ಊರಿನ ಅತ್ಯಂತ ನಿರ್ಗತಿಕ, ಅತ್ಯಂತ ಬಡವ, ಆ ಊರಿನಲ್ಲಿ ಅತಿ ಹೆಚ್ಚು ನಾಯಿಗಳನ್ನು ಸಾಕುವಂತಹ ಒಬ್ಬ ಬಡ ವ್ಯಕ್ತಿಯಾಗಿದ್ದ. ನಾಯಿಗಳನ್ನು ಸಾಕುವಂತಹ ಒಬ್ಬ ಆ ಊರಿನ ಬಡ ವ್ಯಕ್ತಿ ತಾನು ಪ್ರವಚನ ನೀಡುತ್ತಿರುವಂತಹ ಆ ಸಂದರ್ಭದಲ್ಲಿ ಎದ್ದು ಗೌರವ ಸಲ್ಲಿಸಿದ್ರು. ಆ ಕ್ಲಾಸ್ ಮುಗಿದ ನಂತರ, ತರಗತಿ ಮುಗಿದ ನಂತರ ಶಿಷ್ಯಂದಿರು ಗುರುಗಳಲ್ಲಿ ಕೇಳಿದ್ರು, ಅಲ್ಲ ನೀವು ಯಾಕೆ ಗುರುಗಳೇ ಅವರು ನಡೆದು ಹೋಗ್ತಾ ಇರುವಾಗ ಎದ್ದು ನಿಂತೀರಿ ಅಂತ. ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹುರವರು ಹೇಳಿದ್ರು, ಅವರು ಈ ಊರಿಗೆ ಅತ್ಯಂತ ಬಡತನದ ವ್ಯಕ್ತಿಯಾಗಿರಬಹುದು, ಆದರೆ ನಾನು ಅವರಿಂದ ಒಂದು ವಿದ್ಯೆ ಕಲಿತಿದ್ದೇನೆ. ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹುರವರು ಹಲವಾರು ಗ್ರಂಥಗಳನ್ನು ರಚಿಸಿದಂತಹ ಗುರುಗಳಾಗಿರುತ್ತಾರೆ. ಆ ಬಡ ವ್ಯಕ್ತಿಯಿಂದ ಕಲಿತಂತಹ ವಿದ್ಯೆ ಏನಂದ್ರೆ, ನಾಯಿಗೆ ಪ್ರಾಯಪೂರ್ತಿಯಾಗುವಾಗ ಆ ನಾಯಿಯ ಸ್ವಭಾವವು, ಆ ನಾಯಿಯ ವರ್ತನೆಯು ಯಾವ ರೀತಿ ಮಾರ್ಪಾಡಾಗುತ್ತದೆ, ಯಾವ ವರ್ತನೆಯಿಂದ ನಾಯಿಗೆ ಪ್ರಾಯಪೂರ್ತಿಯಾಗಿದೆ ಅಂತ ತಿಳಿಯಬಹುದು ಎಂಬ ಆ ಒಂದು ಪಾಠವನ್ನು, ಆ ಒಂದು ವಿದ್ಯೆಯನ್ನು ನಾನು ಅವರಿಂದ ಕಲಿತಿದ್ದೇನೆ, ಅವರು ನನಗೆ ಅದು ಕಲಿಸಿಕೊಟ್ಟಿದ್ದಾರೆ ಅಂತ ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹುರವರು ತನ್ನ ಶಿಷ್ಯ ವೃಂದದವರಿಗೆ ಹೇಳಿಕೊಟ್ಟಾಗ ಅದಾಗಿತ್ತು ಮಾದರಿ ಜೀವನ. ಪರಮೋಚ್ಚ ಗುರುಗಳು ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹುರವರಂದ್ರೆ ಇಸ್ಲಾಂ ಧರ್ಮದ ಪರಮೋಚ್ಚ ಗುರುಗಳು. 1200 ವರ್ಷಗಳ ಹಿಂದೆ ನಮ್ಮನ್ನು ಅಗಲಿದಂತಹ ಆ ಗುರುಗಳ ಗ್ರಂಥದಲ್ಲಿ ಇವತ್ತಿಗೂ ಅವರು ಉಲ್ಲೇಖ ಮಾಡಿದ್ದಾರೆ. ನಾಯಿಗೆ ಪ್ರಾಯಪೂರ್ತಿಯಾಗುವ ಆ ಸನ್ನಿವೇಶ, ನಮಗೆ ಅದು ಯಾವ ಥರ ಗೊತ್ತಾಗ್ತದೆ ಅಂತ 1200 ವರ್ಷಗಳ ಹಿಂದೆನೇ ಅವರ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿರುತ್ತಾರೆ. ಆ ವಿದ್ಯೆ, ಆ ಪಾಠ ಸಿಕ್ಕಿದಂತಹ ಒಂದು ಗುರುವಿಗೆ ಎದ್ದು ನಿಂತು ನಮನ ಸಲ್ಲಿಸಿದಂತಹ ಇಮಾಮ್ ಶಾಫಿರವರ ಅನುಯಾಯಿಗಳು ನಾವು. ಎಲ್ಲ ವಿದ್ಯಾರ್ಥಿಗಳು ಸ್ವಾಭಾವಿಕವಾಗಿ
ವಿದ್ಯಾರ್ಥಿಗಳು 10ನೇ ತರಗತಿ ಮುಗಿದ ನಂತರ 10th ಸ್ಟ್ಯಾಂಡರ್ಡ್ ಮುಗಿದ ನಂತರ PUCಗೆ ಹೋಗ್ತಾರೆ. ಪ್ರೈಮರಿಯಲ್ಲಿ ಕಲಿತ ನಮ್ಮ ಟೀಚರ್ಸ್ ರವರನ್ನು, ಹೈಸ್ಕೂಲಲ್ಲಿ ಕಲಿತ ನಮ್ಮ ಗುರುಗಳನ್ನು ಮರೆತು ಬಿಡುತ್ತಾರೆ. ಆದರೆ PUCಗೆ ಹೋದ ನಂತರ SSLCಯಲ್ಲಿ ಕಲಿತ ಗುರುಗಳನ್ನು ಮರೆತು ಬಿಡುತ್ತಾರೆ. ಡಿಗ್ರಿಗೆ ಹೋದ ನಂತರ PUCಯಲ್ಲಿ ಕಲಿಸಿದ ಗುರುಗಳನ್ನು ಮರೆತು ಬಿಡುತ್ತಾರೆ. ಇಂತಹ ಸನ್ನಿವೇಶವು ನಮ್ಮ ಜೀವನದಲ್ಲಿ ಮುಂದಕ್ಕೆ ಆಗದ ಹಾಗೆ ವಿದ್ಯಾರ್ಥಿಗಳು ಮಾತ್ರವಲ್ಲ, ವಿದ್ಯಾರ್ಥಿಗಳ ಪೋಷಕರು ಕೂಡ ಇದನ್ನು ನಮ್ಮ ಮಕ್ಕಳಿಗೆ ಎಳೆಯ ಪ್ರಾಯದಲ್ಲೇ ಮನದಟ್ಟು ಮಾಡಿಕೊಟ್ಟು ಗುರುಗಳಿಗೆ ನಿತ್ಯವಾಗಿ ವಂದಿಸುವಂತಹ, ಗುರುಗಳಿಗೆ ಪರಮಾಪ್ತರಾಗಿರುವಂತಹ ಒಂದು ಉತ್ತಮ ವಿದ್ಯಾರ್ಥಿಗಳಾಗಿ ನಮ್ಮ ಮಕ್ಕಳು, ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ರೂಪುಗೊಳ್ಳಬೇಕು ಅಂತ ನಾನು ಕೇಳಿಕೊಳ್ಳುತ್ತಾ, ಇವತ್ತಿನ ಈ ಕಾರ್ಯಕ್ರಮ ನಾನು ನಮ್ಮ ಉಪಾಧ್ಯಕ್ಷರಾದಂತಹ ಜಬ್ಬಾರ್ ಸರ್ ಅವರು ನಾವು ಪರಸ್ಪರ ಮಾತಾಡಿಕೊಂಡೆವು. ನೀವು ಮಾಡುತ್ತಿರುವಂತಹ ಕಾರ್ಯಕ್ರಮದ ಆ ಅಚ್ಚುಕಟ್ಟು ಅತ್ಯಂತ ಮನೋಹರವಾಗಿದೆ ಅಂತ ಹೇಳುವುದು ಮಾತ್ರವಲ್ಲ, ಇದನ್ನು ನೋಡುವಾಗ ನಾವು ಸಾಧಾರಣವಾಗಿ ಡೆಲ್ಲಿಯಲ್ಲಿ ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಎಂದು ಮಾಡುತ್ತಿರುವಂತಹ ಆ ಮಾರ್ಚ್ಗಳುಂಟಲ್ಲ, ಅದೇ ಥರ ನಮಗೆ ರೋಮಾಂಚನ ಕೊಟ್ಟಿದ್ದು ಅಂತ ಹೇಳಲಿಕ್ಕೆ ಖುಷಿ ಪಡ್ತಾ ಇದ್ದೇನೆ. ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಗುರುಗಳು ಎಲ್ಲರನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸುವಲ್ಲಿ ಶ್ಲಾಘನೀಯ ಅಂತ ಹೇಳುತ್ತಾ, ನಮ್ಮ ಎಲ್ಲ ಮಕ್ಕಳಿಗೆ ಇನ್ನು ಮುಂದಕ್ಕೂ ಹೆಚ್ಚಿನ ವಿದ್ಯೆ, ಬುದ್ಧಿ ಅಲ್ಲಾಹು ನೀಡಿ ಅನುಗ್ರಹಿಸಲಿ ಅಂತ ಹೇಳಿಕೊಳ್ಳುತ್ತಾ, ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಎಂಬ ಧ್ಯೇಯ ವಾಕ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.